ಪಶ್ಚಿಮ ಬಂಗಾಳದ ಪೂರ್ವ ಬರ್ಧ್ವಾನ್ ಜಿಲ್ಲೆಯ ಒಂದು ರೈಲ್ವೆ ನಿಲ್ದಾಣ ಬೆಗುನಕೋಡ್ 1967ರಲ್ಲಿ ಇಲ್ಲಿ ಏನಾಯಿತೆಂದರೆ ಒಂದು ಯುವತಿ ತನ್ನ ಮದುವೆಯ ದಿನವೇ ಈ ನಿಲ್ದಾಣದ ಹಳಿ ಮೇಲೆ ತಲೆ ಹಾಕಿ ಆತ್ಮಹತ್ಯೆ ಮಾಡಿಕೊಂಡಳು. ಹೇಳಲಾಗುತ್ತದೆ ಆಕೆಯನ್ನು ಮದುವೆಗೆ ಒತ್ತಾಯ ಮಾಡಲಾಗಿತ್ತು. ಆ ದಿನದ 3ನೇ ದಿನದಿಂದ ನಿಲ್ದಾಣದಲ್ಲಿ ಅಸಾಧಾರಣ ಘಟನೆಗಳು ನಡೆಯತೊಡಗಿದವು. ರೈಲು ನಿಲ್ಲದೆ ಹೋಗುತ್ತಿದ್ದವು. ನಿಲ್ದಾಣದ ಕಾರ್ಮಿಕರು ಮಧ್ಯರಾತ್ರಿ ಹೆದರುತ್ತಿದ್ದರು. ಕೆಲವರು ಈಕೆ ಹಳೆಯ ಲಾಲ್ ಜಡೆಯ ಮದುವೆ ಉಡುಪಿನಲ್ಲಿ ಹಳಿಗಳ ಬಳಿ ತಿರುಗಾಡುತ್ತಿರುವುದು ನೋಡಿರುವರು. ಹಲವಾರು ರೈಲು ಚಾಲಕರು ರಿಪೋರ್ಟ್ಸ್ ಕೊಟ್ಟಿದ್ದರು. ಮಹಿಳೆಯೊಬ್ಬಳು ಟ್ರ್ಯಾಕ್ ಮೇಲೆ ಬರುತ್ತಿದ್ದಾಳೆ. ಇಡೀ ರೈಲು ಥಾಂಬಾಗುತ್ತಿತ್ತು. ಆದರೆ ಹೋಗೋ ಸಮಯದಲ್ಲಿ ಯಾರೂ ಅಲ್ಲಿರಲ್ಲ. ಇದರಿಂದ ಈ ನಿಲ್ದಾಣವನ್ನು 1967ರಿಂದ 2009ರವರೆಗೆ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. 2009ರಲ್ಲಿ ಸಾರ್ವಜನಿಕ ಒತ್ತಾಯದ ಮೇಲೆ ನಿಲ್ದಾಣ ಮತ್ತೆ ತೆರೆದರೂ ಸಿಬ್ಬಂದಿಗಳು ನೈಟ್ ಶಿಫ್ಟ್ ಕೆಲಸ ಮಾಡುವುದನ್ನು ನಿರಾಕರಿಸಿದರು. ಇಂದಿಗೂ ಕೆಲವರು ಕಳ್ಳ ಸುರಿಯುವ ನಗು ಕೇಳುತ್ತಾರೆ ಅನ್ನೋದು ಜನದ ಮಾತು. ನಿಜವಾದ ಅನುಭವ ನೀಡುವ ಕಥೆಗಳು ಇನ್ನಷ್ಟೇ ಬೇಕೆಂದರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಥೆಗಳು ಅಲ್ಲ, ನಿಜಗಳನ್ನೇ ನೋಡ್ತೀರಾ ಅಂತನಿಸುತ್ತೆ.